ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈಗ ಹೇಳಲಿರುವ ವಿಷಯವು ನಿಮ್ಮ ಹೃದಯ ಬಡಿತವನ್ನು ವೇಗಗೊಳಿಸುತ್ತದೆ ಮತ್ತು ನಿಮ್ಮ ದೇಹದಲ್ಲಿ ವಿಚಿತ್ರವಾದ ನಡುಕವು ಓಡುತ್ತದೆ. ನಿಮ್ಮ ಜೀವನದಲ್ಲಿ ಎಂತಹ ಒಳ್ಳೆಯ ಸುದ್ದಿ ಬರಲಿದೆ ಎಂದರೆ ನೀವು ತಿನ್ನಲು ಮತ್ತು ಕುಡಿಯಲು ಸಹ ಮರೆತು ಬಿಡುತ್ತೀರಿ. ಸುದ್ದಿ ಎಷ್ಟು ದೊಡ್ಡದು, ತುಂಬ ಹಠಾತ್ ಮತ್ತು ತುಂಬ ಸಂತೋಷದಾಯಕವಾಗಿದ್ದು ನೀವು ರಾತ್ರಿಯಲ್ಲಿ ನಿದ್ರಿಸಲು ಸಾಧ್ಯವಾಗುವುದಿಲ್ಲ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹೃದಯದಲ್ಲಿ ಹೊಸ ಭರವಸೆ ಮೂಡುತ್ತದೆ. ಇದು ಸಾಮಾನ್ಯ ಭವಿಷ್ಯವಲ್ಲ, ಇದು ನಿಮ್ಮ ಜಾತಕದಲ್ಲಿ ಅಡಗಿರುವ ರಹಸ್ಯವಾಗಿದ್ದು ಇದನ್ನು ಆಯ್ದ ಕೆಲವರು ಮಾತ್ರ ಪಡೆಯುತ್ತಾರೆ. ನಾನು ಮುಂದೆ ಹೇಳಲಿರುವ ವಿಷಯದಿಂದ ನೀವು ಆಶ್ಚರ್ಯಚಕಿತರಾಗುವಿರಿ, ಏಕೆಂದರೆ ವಿಶ್ವವು ನಿಮಗಾಗಿ ಒಂದು ಬಾಗಿಲನ್ನು ತೆರೆಯಲಿದೆ. ಅದು ಹಲವಾರು ತಿಂಗಳುಗಳಿಂದ ಕಾರ್ಯನಿರ್ವಹಿಸುತ್ತಿಲ್ಲ. ಇದು ಈ ವಿಡಿಯೋ. ನೀವು ಈ ವಿಡಿಯೋವನ್ನು ಆಕಸ್ಮಿಕವಾಗಿ ನೋಡುತ್ತಿದ್ದರೆ ನಿಮಗೆ ತಿಳಿದಿರುವಂತೆ ಅದು ನಿಮಗಾಗಿಯೇ ತಯಾರಿಸಲಾಗಿದೆ. ಇಂದು ನಾನು ನಿಮಗೆ ಕ್ಷುಲ್ಲಕವಾದದ್ದನ್ನು ಹೇಳುವುದಿಲ್ಲ, ಆದರೆ ನಿಮ್ಮ ಮುಂದಿನ ಜೀವನವನ್ನು ಬದಲಾಯಿಸುವ ಸತ್ಯವನ್ನು ಹೇಳುತ್ತೇನೆ. ಕೆಲವು ವಾರಗಳು ವಿಷಯಗಳನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ಆಲಿಸಿ. ಅಂತ್ಯದವರೆಗೂ ವಿಡಿಯೋವನ್ನು ಯಾರು ನೋಡುತ್ತಾರೋ ಅವರ ಜೀವನ ಸಹ ಬದಲಾಗಬಹುದು. ನೀವು ಆಗಾಗ್ಗೆ ವಿಡಿಯೋವನ್ನು ಮಧ್ಯದಲ್ಲಿಯೇ ಬಿಟ್ಟು ಹೋಗುತ್ತೀರಿ ಮತ್ತು ನಂತರ ಅದನ್ನು ಸಂಪೂರ್ಣವಾಗಿ ಕೇಳದಿದ್ದರೆ ವಿಷಾದಿಸುತ್ತೀರಿ. ಆದ್ದರಿಂದ ಇಂದು ಹೆಚ್ಚು ಗಮನ ಕೊಡಿ, ಏಕೆಂದರೆ ಏನು ಬರಲಿದೆಯೋ ಅದನ್ನು ನಿಜವಾಗಿಯೂ ಮರೆಯುವುದು ಯೋಗ್ಯವಾಗಿದೆ. ಆದ್ದರಿಂದ ಸ್ನೇಹಿತರೆ, ಹೆಚ್ಚು ಸಡಗರವಿಲ್ಲದೆ ನಾವು ಮುಂದುವರಿಯುವ ಮೊದಲು ನಾನು ನಿಮ್ಮಲ್ಲಿ ಒಂದು ಸಣ್ಣ ವಿನಂತಿಯನ್ನು ಮಾಡುತ್ತೇನೆ. ಮಾತೃದೇವಿಯ ಆಶೀರ್ವಾದವನ್ನು ಪಡೆಯಲು ಮೊದಲನೆಯದಾಗಿ ದಯವಿಟ್ಟು ವಿಡಿಯೋಗೆ ಒಂದು ಸುಂದರವಾದ ಲೈಕ್ ನೀಡಿ ಮತ್ತು ಕಮೆಂಟ್ನಲ್ಲಿ ನಿಜವಾದ ಹೃದಯದಿಂದ ಜೈ ಮಾತಾಜಿ ಎಂದು ಬರೆಯಲು ಮರೆಯದಿರಿ. ಇದರಿಂದ ನೀವು ಮತ್ತು ನಿಮ್ಮ ಇಡೀ ಕುಟುಂಬವು ಮಾತೃದೇವಿಯ ಆಶೀರ್ವಾದವನ್ನು ಪಡೆಯಬಹುದು. ಅಲ್ಲದೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರತಿದಿನ ಬರುವ ಹೊಸ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತವೆ. ಕೆಲಸ ಸ್ಥಗಿತಗೊಂಡವರು, ಸಂಬಂಧಗಳು ಸ್ಥಗಿತಗೊಂಡವರು, ಹತಾಶೆಗೊಳ್ಳಲು ಪ್ರಾರಂಭಿಸಿದವರಿಗೆ ಅವರ ಕಾಯುವಿಕೆ ಕೊನೆಗೊಳ್ಳಲಿದೆ. ನಂತರ ಬರುವುದು ಬಹಳ ಮುಖ್ಯ. ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈಗ ನಾನು ನಿಮಗೆ ಈ ಶುಭ ಸುದ್ದಿ ಯಾವ ಕ್ಷೇತ್ರಗಳಲ್ಲಿ ಮತ್ತು ಹೇಗೆ ಬರುತ್ತದೆ ಎಂದು ವಿವರವಾಗಿ ಹೇಳುತ್ತೇನೆ. ನಿಮ್ಮ ಹೃದಯ ಬಡಿತವೇ ನಿಂತು ಹೋದಂತಾಗುತ್ತದೆ. ನಿಮ್ಮ ವೃತ್ತಿಜೀವನವು ಹಠಾತ್ ಪ್ರಮುಖ ತಿರುವು ಪಡೆಯಲಿದೆ. ನಿಮಗೆ ಸಹಾಯ ಮಾಡುವ ಕೆಲವು ಸುದ್ದಿಗಳು, ಕೆಲವು ಕೊಡುಗೆಗಳು, ಕೆಲವು ಬಡ್ತಿ, ಕೆಲವು ಹೊಸ ವ್ಯಾಪಾರ ಅವಕಾಶಗಳು ನಿಮಗೆ ಸಿಗುತ್ತವೆ. ಇದು ನಿಮಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ನೀವು ತಿಂಗಳುಗಳಿಂದ ಬಡ್ತಿಗಾಗಿ ಕಾಯುತ್ತಿರಬಹುದು. ನೀವು ಹೊಸ ಕೆಲಸಕ್ಕೆ ಅರ್ಜಿ ಸಲ್ಲಿಸಿ ಯಾವುದೇ ಪ್ರತಿಕ್ರಿಯೆ ಸಿಗದಿದ್ದರೆ ಈಗ ನಿಮಗೆ ಪ್ರತಿಕ್ರಿಯೆ ಸಿಗುತ್ತದೆ ಮತ್ತು ಆ ಉತ್ತರವು ಹೌದು ಎಂದಷ್ಟೇ ಅಲ್ಲ, ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮವಾಗಿರುತ್ತದೆ. ಹಣದ ವಿಷಯದಲ್ಲಿಯೂ ಪರಿಹಾರ ಸುದ್ದಿ ಬರಲಿದೆ. ದೀರ್ಘಕಾಲದ ಹಣ ಬಾಕಿಗಳು, ಪಾವತಿಗಳು, ಹಳೆಯ ಹೂಡಿಕೆಗಳು ಅಥವಾ ವಿಮಾ ಕ್ಲೈಮ್ಗಳು ಇದ್ದಕ್ಕಿದ್ದಂತೆ ಫಲ ನೀಡಲಿವೆ. ಸರ್ಕಾರಿ ಉದ್ಯೋಗಗಳು ಮತ್ತು ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಸೂಚನೆಗಳಿವೆ. ಕೆಲವು ಜನರಿಗೆ ಹಳೆಯ ಬಾಸ್ ಕಡೆಯಿಂದ ಅಥವಾ ಹಿಂದಿನ ಕ್ಲೈಂಟ್ನಿಂದ ಅನಿರೀಕ್ಷಿತ ಕರೆ ಬರಬಹುದು. ಹೊಸ ಜವಾಬ್ದಾರಿಗಳನ್ನು ಅಥವಾ ಉತ್ತಮ ಪ್ಯಾಕೇಜ್ ಅನ್ನು ತರಬಹುದು. ಈ ಅವಕಾಶವನ್ನು ಚಿಕ್ಕದಾಗಿದೆ ಎಂದು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನೀವು ಕಳೆದ ಕೆಲವು ದಿನಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ದರೆ ಈಗ ನೀವು ಅದರ ಪ್ರತಿಫಲವನ್ನು ಪಡೆಯಲಿದ್ದೀರಿ ಮತ್ತು ಆ ಪ್ರತಿಫಲಗಳು ತುಂಬಾ ಸಿಹಿಯಾಗಿರುತ್ತವೆ. ನೀವು ಅದನ್ನು ನಂಬುವುದಿಲ್ಲ. ಎಲ್ಲವೂ ಇಷ್ಟು ಬೇಗ ಬದಲಾಗಿದೆ ಎಂದು ನೀವು ನಂಬಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಹೃದಯ ವೇಗವಾಗಿ ಬಡಿದುಕೊಳ್ಳಲು ಪ್ರಾರಂಭಿಸುತ್ತದೆ, ಏಕೆಂದರೆ ಅಂತಹ ತ್ವರಿತ ಬದಲಾವಣೆಯು ನಿಮ್ಮ ಕಲ್ಪನೆಗೆ ಮೀರಿದ್ದು ನೀವು ಸ್ವಲ್ಪ ಸಮಯ ಕಾಯಬೇಕು. ನೀವು ಯೋಚಿಸುತ್ತಿದ್ದೀರಿ, ಬಹುಶಃ ನಾವು ಸ್ವಲ್ಪ ಹೆಚ್ಚು ಕಾಯಬೇಕಾಗಬಹುದು ಎಂದು, ಬಹುಶಃ ನಾವು ಸ್ವಲ್ಪ ಹೆಚ್ಚು ಸಮಯ ಕಷ್ಟಪಡಬೇಕಾಗಬಹುದು ಎಂದು. ಆದರೆ ವಿಶ್ವವು ನಿಮಗಾಗಿ ನೀವು ಊಹಿಸಬಹುದಾದ ಯೋಜನೆಗಳನ್ನು ಮೀರಿದೆ. ಆ ಕರೆ ಬಂದಾಗ ಅಥವಾ ನಿಮ್ಮ ಕೈಗಳು ನಡುಗಬಹುದು, ನಿಮ್ಮ ಉಸಿರಾಟವು ಚುರುಕಾಗಬಹುದು, ಏಕೆಂದರೆ ನೀವು ಸ್ವೀಕರಿಸುವ ಸುದ್ದಿಗಳು ವೃತ್ತಿಜೀವನವನ್ನು ಬದಲಾಯಿಸುವುದಲ್ಲದೆ ನಿಮ್ಮ ಆತ್ಮವಿಶ್ವಾಸವನ್ನು ಪುನಃಸ್ಥಾಪಿಸುತ್ತವೆ. ಹಲವು ರಾತ್ರಿಗಳಲ್ಲಿ ನೀವು ನನ್ನ ಕಠಿಣ ಪರಿಶ್ರಮವು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವ್ಯರ್ಥವಾಗಲಿದೆ ಎಂದು ಭಾವಿಸಿರಬೇಕು. ಹಲವು ಬಾರಿ ಅದು ನಿಮ್ಮನ್ನು ದಾಟಿರಬೇಕು. ಈಗ ಏನೂ ಆಗುವುದಿಲ್ಲ, ಆದರೆ ಈಗ ನಿರಾಸೆ ಮುರಿಯಲಿದೆ. ನಿಮಗೆ ಆ ಆಫರ್ ಲೆಟರ್ ಬಂದಾಗ, ಅದನ್ನು ಓದಿದಾಗ
ತಿಂಗಳುಗಳ ಕಾಯುವಿಕೆ ಒಂದು ಕ್ಷಣದಲ್ಲಿ ಕೊನೆಗೊಂಡಂತೆ ಭಾಸವಾಗುತ್ತದೆ. ನಿಮ್ಮ ದೇಹದಲ್ಲಿ ನಡುಕ ಬರುತ್ತದೆ. ಈಗ ಹೃದಯದ ಬಗ್ಗೆ ಮಾತನಾಡೋಣ. ಒಂಟಿಯಾಗಿರುವವರಿಗೆ ನೀವು ಇದ್ದಕ್ಕಿದ್ದಂತೆ ಹಳೆಯ ಪರಿಚಯಸ್ಥರನ್ನು ಅಥವಾ ನಿಮ್ಮ ಹೃದಯವನ್ನು ಮುಟ್ಟುವ ಹೊಸ ವ್ಯಕ್ತಿಯನ್ನು ಭೇಟಿಯಾಗಬಹುದು. ವರ್ಷಗಳ ನಂತರ ಭೇಟಿಯಾದಾಗ ಇದ್ದಕ್ಕಿದ್ದಂತೆ ಸಂಭಾಷಣೆಯ ಸಮಯದಲ್ಲಿ ವಿಭಿನ್ನ ಭಾವನೆ ಉಂಟಾಗುತ್ತದೆ ಅಥವಾ ನಿಮ್ಮ ಆಲೋಚನೆಗಳು ಮತ್ತು ಕನಸುಗಳನ್ನು ಹಂಚಿಕೊಳ್ಳುವ ಯಾರನ್ನಾದರೂ ನೀವು ಹೊಸ ಸ್ಥಳದಲ್ಲಿ ಭೇಟಿಯಾಗಬಹುದು. ಸಂಬಂಧದಲ್ಲಿರುವವರ ನಡುವಿನ ದೀರ್ಘಕಾಲದ ತಪ್ಪು ಗ್ರಹಿಕೆಗಳು ಇದ್ದಕ್ಕಿದ್ದಂತೆ ಬಗೆಹರಿಯಬಹುದು. ಹೃದಯದಲ್ಲಿ ಹೂತು ಹೋಗಿದ್ದ ವಿಷಯಗಳು, ಅಲ್ಲಿದ್ದ ದೂರುಗಳು ಹೆಚ್ಚಾದ ನಂತರ ಇವೆಲ್ಲವನ್ನು ಒಂದೇ ಸಂಭಾಷಣೆಯಲ್ಲಿ ಒಂದೇ ದಿನದಲ್ಲಿ ಸಂದೇಶದ ಮೂಲಕ ಪರಿಹರಿಸಿಕೊಳ್ಳಬಹುದು. ಕೆಲವು ಜನರು ತಿಂಗಳುಗಳಿಂದ ಕಾಯುತ್ತಿದ್ದ ಸಂದೇಶ ಅಥವಾ ಕರೆಯನ್ನು ಸ್ವೀಕರಿಸಲಿದ್ದಾರೆ. ವಿವಾಹಿತ ದಂಪತಿಗಳು ಸಹ ಮನೆಯ ವಾತಾವರಣವನ್ನು ಕಂಡುಕೊಳ್ಳುತ್ತಾರೆ. ವಿಷಯಗಳು ಆಹ್ಲಾದಕರವಾಗಿರುವ ಸಾಧ್ಯತೆಯಿದೆ. ಸಂಗಾತಿಯ ನಡುವಿನ ಸಿಕ್ಕಿಹಾಕಿಕೊಂಡಿರುವ ಸಣ್ಣಪುಟ್ಟ ಸಮಸ್ಯೆಗಳು ಬಗೆಹರಿಯುತ್ತವೆ. ಪ್ರಣಯ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಸಂತೋಷವು ಸ್ಪಷ್ಟವಾಗಿ ಕಂಡುಬರುತ್ತದೆ. ಆದರೆ ಮುಂದೆ ಏನು ಕಾದಿದೆ? ವಿಷಯವೇನೆಂದರೆ ಅದು ತುಂಬ ಆಳವಾಗಿದೆ, ಏಕೆಂದರೆ ಅದು ಕೇವಲ ಬಾಹ್ಯ ಸಂತೋಷವಲ್ಲ, ಅದು ಒಳಗಿನಿಂದ ಬಂದದ್ದು. ಹೊಸ ಶಕ್ತಿ ಜಾಗೃತಗೊಳ್ಳಲಿದೆ. ಆ ಕರೆ ಅಥವಾ ಆ ಸಂದೇಶ ಬಂದಾಗ ನಿಮ್ಮ ಹೃದಯ ಬಡಿದುಕೊಳ್ಳುತ್ತದೆ. ಎಲ್ಲವೂ ಇಷ್ಟು ಬೇಗ ಬಗೆಹರಿಯುತ್ತದೆ ಎಂದು ನೀವು ಎಂದಿಗೂ ಭಾವಿಸಿಲ್ಲವಾದ್ದರಿಂದ ಬೆಳಿಗ್ಗೆ 7 ಗಂಟೆಗೆ ತುಂಬ ಖುಷಿಯಾಗುತ್ತದೆ. ನೀವು ಬಹುಶಃ ರಾತ್ರಿಗಳನ್ನು ಒಂಟಿಯಾಗಿ ಕಳೆದಿರಬಹುದು. ಈ ಸಂಬಂಧ ಉಳಿಯುತ್ತದೆಯೇ ಎಂದು ನೀವು ಆಗಾಗ್ಗೆ ಯೋಚಿಸುತ್ತಿರಬಹುದು. ಆ ವ್ಯಕ್ತಿ ಹಿಂತಿರುಗುತ್ತಾನಾ? ಹೊಸ ಆರಂಭ ಸಾಧ್ಯವೇ? ಆ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗಲಿದೆಯೇ? ನೀವು ಯಾವಾಗ ಧ್ವನಿಯನ್ನು ಕೇಳಿದರೆ ಅಥವಾ ಆ ಸಂದೇಶವನ್ನು ಓದಿದರೆ ನಿಮ್ಮ ದೇಹದಲ್ಲಿ ವಿಚಿತ್ರವಾದ ನಡುಕ ಉಂಟಾಗುತ್ತದೆ, ಏಕೆಂದರೆ ವಿಶ್ವವು ನಿಮ್ಮ ಮೌನ ಪ್ರಾರ್ಥನೆಗಳನ್ನು ಕೇಳಿದೆ ಎಂದು ನಿಮಗೆ ಅನಿಸುತ್ತದೆ. ಇದು ಸಾಮಾನ್ಯ ಭೇಟಿಯಾಗಿರುವುದಿಲ್ಲ, ಇದು ಸಾಮಾನ್ಯ ಸಂಭಾಷಣೆಯಾಗಿರುವುದಿಲ್ಲ. ನಿಮ್ಮ ಹೃದಯ ಮತ್ತೆ ಬಡಿಯಲು ಪ್ರಾರಂಭಿಸುತ್ತದೆ ಎಂದು ನೀವು ಭಾವಿಸುವ ಕ್ಷಣ ಇದು. ಜೀವನದಲ್ಲಿ ಬಣ್ಣಗಳು ಮರಳಿವೆ. ದೀರ್ಘಕಾಲ ಒಂಟಿತನದ ನೋವನ್ನು ಅನುಭವಿಸಿದವರು ಆನಂದವನ್ನು ಎಷ್ಟು ಆಳವಾಗಿ ಅನುಭವಿಸುತ್ತಾರೆಂದರೆ ಅವರು ತಿನ್ನುವುದು ಮತ್ತು ಕುಡಿಯುವುದನ್ನು ಸಹ ನಿಲ್ಲಿಸುತ್ತಾರೆ. ನೀವು ಅದನ್ನು ಮರೆತು ಬಿಡಬಹುದು. ರಾತ್ರಿಯಲ್ಲಿ ನಿಮಗೆ ನಿದ್ರೆ ಬರುವುದಿಲ್ಲ, ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿರುವ ಒಂದೇ ವಿಷಯ ಎಲ್ಲವನ್ನೂ ಬದಲಾಯಿಸಿ ಬಿಡುತ್ತದೆ. ಆರೋಗ್ಯದ ಬಗ್ಗೆಯೂ ಒಳ್ಳೆಯ ಸುದ್ದಿ ಇದೆ. ಎತ್ತರವಾಗಿರುವವರಿಗೆ ಇದರಿಂದ ಲಾಭವಾಗಿರುತ್ತದೆ. ಮಾನಸಿಕ ಒತ್ತಡ, ಚಡಪಡಿಕೆ ಮತ್ತು ನಿದ್ರೆಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಕ್ರಮೇಣ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ನಿಮ್ಮ ದೇಹಕ್ಕೆ ಶಕ್ತಿ ಮರಳುತ್ತದೆ. ಕೆಲವು ಹಳೆಯ ಸಣ್ಣ ಸಮಸ್ಯೆಗಳು ಸಹ ಸುಧಾರಣೆಯ ಲಕ್ಷಣಗಳನ್ನು ತೋರಿಸುತ್ತಿವೆ. ಕಳೆದ ಕೆಲವು ವರ್ಷಗಳಿಂದ ಎದುರಿಸಿದ ಕೆಲವು ಸಮಸ್ಯೆಗಳನ್ನು ಅನೇಕ ಜನರು ನಿವಾರಿಸಲು ಸಾಧ್ಯವಾಗುತ್ತದೆ. ನನ್ನ ಹೃದಯ ಭಾರವಾಗುತ್ತಿದೆ, ಸುಸ್ತಾಗುತ್ತಿದೆ. ಸಣ್ಣ ವಿಷಯಗಳಿಗೂ ನಾನು ಕೋಪಗೊಳ್ಳುತ್ತಿದ್ದೆ. ಈಗ ಆ ಪರಿಸ್ಥಿತಿ ಬದಲಾಗಲಿದೆ. ನಿಮ್ಮ ಮಾನಸಿಕ ಶಾಂತಿಯ ಮಟ್ಟ ಹೆಚ್ಚಾಗುತ್ತದೆ ಮತ್ತು ನೀವು ಮೊದಲಿಗಿಂತ ಬಲಶಾಲಿಯಾಗುತ್ತೀರಿ. ನೀವು ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ. ನೀವು ಹಲವು ರಾತ್ರಿಗಳನ್ನು ಆತಂಕದಲ್ಲಿ ಕಳೆದಿದ್ದೀರಿ. ಅದು ನಿಮ್ಮ ಮನಸ್ಸನ್ನು ಹಲವು ಬಾರಿ ದಾಟಿರಬೇಕು. ನಿಮ್ಮ ದೇಹವು ಇನ್ನು ಮುಂದೆ ನಿಲ್ಲುವುದಿಲ್ಲ. ಅದೆಲ್ಲವೂ ಬದಲಾಗುತ್ತದೆ. ನೀವು ಬೆಳಿಗ್ಗೆ ಎದ್ದಾಗ ಮತ್ತು ನಿಮ್ಮ ದೇಹವು ಹಗುರವಾಗಿದೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗಿದೆ ಎಂದು ನೀವು ಭಾವಿಸುವಿರಿ. ಆಗ ನಿಮ್ಮೊಳಗೆ ಹೊಸ ಭರವಸೆ ಮೂಡುತ್ತದೆ. ಇದು ನಿಮ್ಮ ದೇಹದಲ್ಲಿ ನಡುಕ ತರುತ್ತದೆ. ನಿಮ್ಮ ಕುಟುಂಬಕ್ಕೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ. ಕುಟುಂಬದ ಸದಸ್ಯರ ಬಗ್ಗೆ ಒಳ್ಳೆಯ ಸುದ್ದಿ, ಸಂತೋಷದ ಸಂದರ್ಭ ಅಥವಾ ಸಂಬಂಧಗಳಲ್ಲಿ ಸುಧಾರಣೆ ಶೀಘ್ರದಲ್ಲೇ ಬರಲಿದೆ. ಅದು ಮನೆಯಲ್ಲಿ ಬದಲಾವಣೆಯಾಗಿರಬಹುದು, ಸೋದರ ಮಾವಂದಿರಿಂದ ಭೇಟಿ ಅಥವಾ ಸಂಬಂಧಿಕರ ವಿವಾಹದಂತಹ ಕೆಲವು ಒಳ್ಳೆಯ ಸುದ್ದಿಗಳು. ಕುಟುಂಬ, ಸಾಮಾಜಿಕ ವಲಯದಲ್ಲಿನ ದೀರ್ಘಕಾಲದ ಸಮಸ್ಯೆಗೆ ಪ್ರಸ್ತಾವನೆ, ಪರಿಹಾರ. ನಿಮ್ಮ ಗೌರವವು ಹೆಚ್ಚಾಗುತ್ತದೆ. ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ. ಮುರಿದುಬಿದ್ದ ಕೆಲವು ಹಳೆಯ ಸಂಬಂಧಗಳು ಮತ್ತೆ ಚಿಗುರಬಹುದು. ಒಟ್ಟಾಗಿ ಮನೆಯಲ್ಲಿ ಮತ್ತು ಹೊರಗೆ ಗೌರವ ಮತ್ತು ಸಂತೋಷದ ವಾತಾವರಣವು ಮೇಲುಗೈ ಸಾಧಿಸುತ್ತದೆ. ನೀವು ಅದನ್ನು ಅನುಭವಿಸುವಿರಿ. ಈಗ ಸಕಾರಾತ್ಮಕ ಶಕ್ತಿಯು ನಿಮ್ಮ ಸುತ್ತಲೂ ಸುತ್ತುತ್ತಿದೆ ಮತ್ತು ಜನರು ನಿಮ್ಮನ್ನು ಎಂದಿಗಿಂತಲೂ ಹೆಚ್ಚು ಗೌರವಿಸಲು ಪ್ರಾರಂಭಿಸುತ್ತಾರೆ. ಆ ಒಳ್ಳೆಯ ಭಾವನೆಯಲ್ಲಿದ್ದಾಗ, ಮನೆಯಲ್ಲಿದ್ದಾಗ ಸುದ್ದಿ ಬರುತ್ತದೆ. ನಿಮ್ಮ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತದೆ, ಏಕೆಂದರೆ ನಿಮ್ಮ ಕುಟುಂಬದ ಸಂತೋಷವು ನಿಮ್ಮ ಸ್ವಂತ ಸಂತೋಷಕ್ಕಿಂತ ಆಳವಾಗಿದೆ. ತಿಂಗಳುಗಳಿಂದ ಮನೆಯಲ್ಲಿ ವಾತಾವರಣ ಕಷ್ಟಕರವಾಗಿತ್ತು. ಅನೇಕ ಸಮಸ್ಯೆಗಳು ಬಗೆಹರಿಯದೆ ಉಳಿದಿವೆ. ಅನೇಕ ಸಂಬಂಧಗಳು ದೂರವಾಗಿದ್ದವು. ವಿಷಯಗಳು ಸುಧಾರಿಸಲು ಪ್ರಾರಂಭಿಸುತ್ತಿವೆ. ಕುಟುಂಬದ ಸದಸ್ಯರೊಬ್ಬರು ನಿಮ್ಮೊಂದಿಗೆ ಕೆಲವು ಸುದ್ದಿಗಳನ್ನು ಹಂಚಿಕೊಳ್ಳುತ್ತಾರೆ. ಅದು ನಿಮ್ಮ ಜೀವನದಲ್ಲಿ ಸಂತೋಷವು ಮರಳಲಿದೆ ಎಂದು ನಿಮಗೆ ಅನಿಸುತ್ತದೆ. ನೀವು ತಿನ್ನಲು ಅಥವಾ ಕುಡಿಯಲು ಮರೆತು ಹೋಗುವ ಕ್ಷಣ ಇದು, ಏಕೆಂದರೆ ಸಂತೋಷವು
ಪ್ರಮಾಣವು ತುಂಬ ದೊಡ್ಡದಾಗಿರುತ್ತದೆ. ಮನಸ್ಸು ಅದರಲ್ಲಿ ಕಳೆದು ಹೋಗುತ್ತದೆ. ಈ ಎಲ್ಲ ಬದಲಾವಣೆಗಳು ಬರುತ್ತಿವೆ ಏಕೆಂದರೆ ವಿಶ್ವವು ಈಗ ನಿಮ್ಮದಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಮುಚ್ಚಲ್ಪಟ್ಟಿದ್ದ ಬಾಗಿಲನ್ನು ನೀವು ಕಷ್ಟಪಟ್ಟಿದ್ದೀರಿ, ನೀವು ಕಾಯುತ್ತಿದ್ದೀರಿ, ನೀವು ನಿಮ್ಮನ್ನು ಬಿಟ್ಟು ಬಿಟ್ಟಿದ್ದೀರಿ. ಈಗ ನೀವು ಅದರ ಫಲವನ್ನು ಪಡೆಯುವ ಸಮಯ ಬಂದಿದೆ. ಈ ಒಳ್ಳೆಯ ಸುದ್ದಿ ಬಂದಾಗ ಎಲ್ಲವೂ ಇಷ್ಟು ಬೇಗ ಬದಲಾಗುತ್ತದೆ ಎಂದು ನೀವು ಎಂದಿಗೂ ಊಹಿಸಿಲ್ಲವಾದ್ದರಿಂದ ನಿಮ್ಮ ಹೃದಯ ಬಡಿದುಕೊಳ್ಳುತ್ತದೆ. ಇದು ಸಾಮಾನ್ಯ ಸುದ್ದಿಯಲ್ಲದ ಕಾರಣ ನಿಮ್ಮ ದೇಹದಲ್ಲಿ ನಡುಕ ಬರುತ್ತದೆ. ಈ ಸುದ್ದಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ನೀವು ತಿನ್ನಲು ಮತ್ತು ಕುಡಿಯಲು ಮರೆತು ಬಿಡುತ್ತೀರಿ ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿರುವುದು ಒಂದೇ ವಿಷಯ: ಈಗ ನನ್ನ ಸರದಿ, ನನ್ನ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗಲಿದೆ. ನಿರಾಸೆ ಕೊನೆಗೊಳ್ಳಲಿದೆ. ರಾತ್ರಿ ನನಗೆ ನಿದ್ದೆ ಬರುವುದಿಲ್ಲ ಏಕೆಂದರೆ ನನ್ನ ಸಂತೋಷವು ತುಂಬಾ ತೀವ್ರವಾಗಿರುತ್ತದೆ. ನನ್ನ ಕಣ್ಣುಗಳು ಮುಚ್ಚಲು ಸಹ ಸಾಧ್ಯವಾಗುವುದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಹೃದಯದಲ್ಲಿ ಹೊಸ ಭರವಸೆ ಮೂಡುತ್ತದೆ. ನೀವು ಎಚ್ಚರಗೊಳ್ಳುವಿರಿ ಏಕೆಂದರೆ ಜೀವನವು ಇನ್ನು ಮುಂದೆ ಒಂದೇ ಆಗಿರುವುದಿಲ್ಲ ಎಂದು ನೀವು ಅರಿತುಕೊಳ್ಳುವಿರಿ. ಎಲ್ಲವೂ ಹೊಸದು. ನೀವು ಈ ಸಮಯದಲ್ಲಿ ಖಂಡಿತವಾಗಿಯೂ ಏನು ಮಾಡಬೇಕು ಮತ್ತು ನೀವು ಸಂಪೂರ್ಣವಾಗಿ ಏನು ಮಾಡಬಾರದು ಎಂಬುದನ್ನು ಚರ್ಚಿಸೋಣ. ಬೆಳಿಗ್ಗೆ ಎದ್ದೇಳುವುದು, ನೀರನ್ನು ಅರ್ಪಿಸುವುದು ಮತ್ತು ಶಿವನನ್ನು ಧ್ಯಾನಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸಿ, ಹಿರಿಯರ ಮಾತು ಕೇಳಿ, ಹಿರಿಯರಿಂದ ಆಶೀರ್ವಾದ ಪಡೆಯಿರಿ ಮತ್ತು ನಿಮ್ಮ ಹೆತ್ತವರೊಂದಿಗೆ ಮಾತನಾಡಿ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಿ. ಈ ಸಣ್ಣ ವಿಷಯಗಳು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಮತ್ತೊಂದೆಡೆ ನೀವು ಯಾರೊಂದಿಗೂ ವಾದ ಅಥವಾ ಜಗಳಗಳಲ್ಲಿ ತೊಡಗಿಕೊಳ್ಳುವುದನ್ನು ತಪ್ಪಿಸಬೇಕು. ತಡರಾತ್ರಿಯವರೆಗೆ ಎಚ್ಚರವಾಗಿರುವುದು ಮತ್ತು ನಕಾರಾತ್ಮಕ ಆಲೋಚನೆಗಳ ಬಗ್ಗೆ ಯೋಚಿಸುವುದು ಹಾನಿಕಾರಕವಾಗಿರುತ್ತದೆ. ಈಗ ಯಾರಿಗೂ ಸಾಲ ನೀಡುವಲ್ಲಿ ಆತುರಪಡಬೇಡಿ. ನಕಾರಾತ್ಮಕ ಜನರು ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡಲು ಬಿಡಬೇಡಿ ಏಕೆಂದರೆ ನಿಮ್ಮ ಶಕ್ತಿಯು ಈಗ ಬಹಳ ಮುಖ್ಯವಾದದ್ದು, ಅಮೂಲ್ಯವಾದದ್ದು. ಅದನ್ನು ನಿಷ್ಪ್ರಯೋಜಕ ವಸ್ತುಗಳಿಗೆ ವ್ಯರ್ಥ ಮಾಡಬಾರದು. ನೀವು ಸಣ್ಣ ವಿಷಯಗಳಿಗೆ ಗಮನ ಕೊಟ್ಟರೆ ಒಳ್ಳೆಯ ಸುದ್ದಿ ಬೇಗ ಬರುತ್ತದೆ. ನೀವು ಸಕಾರಾತ್ಮಕವಾಗಿದ್ದಾಗ ನೀವು ಉಳಿದರೆ ವಿಶ್ವವು ನಿಮಗೆ ಹೆಚ್ಚಿನದನ್ನು ನೀಡುತ್ತದೆ. ನೀವು ಆ ದೊಡ್ಡ ಮೈಲುಗಲ್ಲನ್ನು ಹೇಗೆ ಸಾಧಿಸಬಹುದು ಎಂದು ಇಲ್ಲಿದೆ. ನೀವು ಬದಲಾವಣೆಯನ್ನು ನಿಮ್ಮ ಹತ್ತಿರಕ್ಕೆ ಆಕರ್ಷಿಸಲು ಸಾಧ್ಯವಾಗುತ್ತದೆ. ಈಗ ನಾನು 3 ಸರಳ ಆದರೆ ಶಕ್ತಿಯುತ ಪರಿಹಾರಗಳನ್ನು ಹಂಚಿಕೊಳ್ಳುತ್ತೇನೆ. ಈ ಶುಭ ಸಮಯವನ್ನು ಬಲಪಡಿಸಲು ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠಿಸಿ ಮತ್ತು ಕೆಂಪು ಸಿಂಧೂರವನ್ನು ಅರ್ಪಿಸಿ. ಇದು ಹಠಾತ್ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಭಗವಾನ್ ಹನುಮಂತನ ಆಶೀರ್ವಾದವನ್ನು ತರುತ್ತದೆ. ಪ್ರತಿದಿನ ಬೆಳಿಗ್ಗೆ ಗಂಗಾ ನೀರನ್ನು ಅಥವಾ ಸರಳ ನೀರಿನ ಪಾತ್ರೆಯಲ್ಲಿ ಬೆಲ್ಲವನ್ನು ನೀರಿನೊಂದಿಗೆ ಬೆರೆಸಿ ಮರದ ಬುಡಕ್ಕೆ ಅರ್ಪಿಸಿ. ಇದು ಬೇಗನೆ ಒಳ್ಳೆಯ ಸುದ್ದಿಯನ್ನು ಆಕರ್ಷಿಸುತ್ತದೆ ಮತ್ತು ನಿಮ್ಮ ಕರ್ಮವನ್ನು ಶುದ್ಧಗೊಳಿಸುತ್ತದೆ. ಶನಿವಾರ ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ದೀಪ ಹಚ್ಚಿ ಮತ್ತು ಶನಿದೇವನನ್ನು ಪ್ರಾರ್ಥಿಸಿ: ಹೇ ಶನಿದೇವ, ನನ್ನ ಜಾತಕದಲ್ಲಿ ಯಾವುದೇ ಶುಭ ಯೋಗಗಳಿದ್ದರೂ ಅವು ಬೇಗ ಫಲ ನೀಡಲಿ ಎಂದು ಪ್ರಾರ್ಥಿಸಿ. ಹೀಗೆ ಮಾಡುವುದರಿಂದ ಕೇವಲ 11 ದಿನಗಳವರೆಗೆ ಮಾಡುವುದರಿಂದ ಮತ್ತು ನಿಮಗೆ ಗೋಚರ ವ್ಯತ್ಯಾಸ ಕಾಣಿಸುತ್ತದೆ. ನೀವು ಇದನ್ನು ಒಟ್ಟಿಗೆ ಮಾಡಿದರೆ ಫಲಿತಾಂಶಗಳು ಅದ್ಭುತವಾಗಿರುತ್ತವೆ. ನೀವು ಈ ಹಂತಗಳನ್ನು ಮಾಡಿದಾಗ ನೀವೇ ನೋಡುತ್ತೀರಿ, ಶಕ್ತಿಯು ಬದಲಾಗುತ್ತಿದೆ, ಮನಸ್ಸು ಹಗುರವಾಗಿದೆ ಮತ್ತು ಸುತ್ತಮುತ್ತಲಿನ ಸನ್ನಿವೇಶಗಳು ಬದಲಾಗುತ್ತಿವೆ ಎಂದು ನೀವು ಭಾವಿಸುವಿರಿ. ಈ ಸಮಯದಲ್ಲಿ ನಿಮ್ಮ ಹೃದಯ ಬಡಿಯುತ್ತಿರುತ್ತದೆ ಏಕೆಂದರೆ ನೀವು ಕ್ರಮಗಳು ಎಷ್ಟು ಬೇಗನೆ ಫಲಿತಾಂಶಗಳು ನೀಡುತ್ತಿವೆ ಎಂಬುದನ್ನು ನೋಡುತ್ತೀರಿ. ಕಳೆದ ಹಲವಾರು ತಿಂಗಳುಗಳಲ್ಲಿ ನೀವು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ್ದೀರಿ. ನಾನು ಕಷ್ಟಪಟ್ಟಿದ್ದೇನೆ. ಕೆಲವೊಮ್ಮೆ ಎಲ್ಲವೂ ನಿಂತು ಹೋದಂತೆ ಭಾಸವಾಯಿತು. ನಾನು ಹಲವು ನಿದ್ರೆಯಿಲ್ಲದ ರಾತ್ರಿಗಳನ್ನು ಕಳೆದಿದ್ದೇನೆ. ಹಲವು ಬಾರಿ ನಿಮ್ಮ ಮನಸ್ಸಿನಲ್ಲಿ ನನ್ನ ಸರದಿ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆ ಉದ್ಭವಿಸಿರಬಹುದು. ಆಗ ವಿಶ್ವವು ಈಗ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ನೀಡಲಿದೆ. ಶೀಘ್ರದಲ್ಲಿ ಬರಲಿರುವ ಒಳ್ಳೆಯ ಸುದ್ದಿ ಸಂತೋಷವನ್ನು ತರುತ್ತದೆ. ಅಷ್ಟೇ ಅಲ್ಲದೆ ಆತ್ಮವಿಶ್ವಾಸವನ್ನು ತರುತ್ತದೆ. ನಂಬಿಕೆ ಇರಲಿ, ಮಾತೃದೇವತೆ ಮತ್ತು ಶನಿದೇವರು ನಿಮ್ಮೊಂದಿಗಿದ್ದಾರೆ. ಸಮಯ ಬಂದಿದೆ. ನೀವು ನಿಮ್ಮ ತಲೆಗಳನ್ನು ಮೇಲಕ್ಕೆತ್ತಿ ನಡೆಯಿರಿ ಏಕೆಂದರೆ ಬರುವವನು ಖಂಡಿತವಾಗಿಯೂ ನಿಮ್ಮನ್ನು ಆಹಾರ ಮತ್ತು ಪಾನೀಯಗಳನ್ನು ಮರೆತು ಬಿಡುತ್ತಾನೆ. ಸಮಯ ಯೋಗ್ಯವಾಗಿದೆ. ಆ ಕ್ಷಣ ಬಂದಾಗ ಎಲ್ಲವೂ ಎಷ್ಟು ಬೇಗನೆ ಬದಲಾಯಿತು ಎಂದು ನೀವು ಆಶ್ಚರ್ಯಚಕಿತರಾಗುವಿರಿ. ನಿಮ್ಮ ಹೃದಯ ಬಡಿಯುತ್ತದೆ, ನಿಮ್ಮ ದೇಹದಲ್ಲಿ ನಡುಕ ಬರುತ್ತದೆ ಮತ್ತು ಜೀವನವು ನಿಮ್ಮನ್ನು ದಾಟಿ ಹೋಗಿದೆ ಎಂದು ನೀವು ಭಾವಿಸುವಿರಿ. ಒಂದು ನಡುಕ ನಿಮ್ಮನ್ನು ಆವರಿಸುತ್ತದೆ ಮತ್ತು ಜೀವನವು ನಿಮಗೆ ಹೊಸ ಅವಕಾಶ ನೀಡಲಾಗಿದೆ. ಇದು ನಿಮ್ಮ ಜಾತಕದಲ್ಲಿ ಅಡಗಿರುವ ರಹಸ್ಯ ಮತ್ತು ಈಗ ತೆರೆದುಕೊಳ್ಳುತ್ತಿದೆ. ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಜೈ ಮಾತಾಜಿ ಎಂದು ಹೇಳುವ ಕಮೆಂಟ್ ಅನ್ನು ಬರೆಯಿರಿ. ನೀವು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ಎಂದು ನಮಗೆ ತಿಳಿಸಿ. ಚಾನಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಮುಂದಿನ ಭವಿಷ್ಯವಾಣಿಯನ್ನು ತಪ್ಪಿಸಿಕೊಳ್ಳುವುದನ್ನು ತಪ್ಪಿಸಲು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಇದರಿಂದ ಅವರಿಗೂ ಸಹ ಸಾಧ್ಯವಾಗುತ್ತದೆ. ಈ ಶುಭ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.